ನಿಲುವನ್ನು ಇಟ್ಕೊಂಡು ನನ್ನ ಟೀಕೆನೂ ಮಾಡಿದವರು ಇದ್ದೀರಿ. ಈ ಪತ್ರಕರ್ತನ ಆ ಒಂದು ಕ್ಷೇತ್ರವನ್ನು ಬಿಟ್ಟುಬಿಟ್ಟು ನಾನು ಇಲ್ಲಿಗೆ ಬಂದಾಗಲೂ ಕೂಡ ನೀವು ತುಂಬ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಓರೆಗಳಿಗೆ ಹಚ್ಚಿ ನೋಡಿದಿರಿ, ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ಬೆಳೆಸಿದಿರಿ ನೀವೆಲ್ಲ. ಅದಕ್ಕೋಸ್ಕರ ಒಂದೆರಡು ಮುಕ್ತವಾಗಿ ನಿಮ್ಮನ್ನು ಈ 10 ವರ್ಷ ಕಂಪ್ಲೀಟ್ ಆಗ್ತಿರುವಂಥ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಪತ್ರಕರ್ತ ಇರಬೇಕಾದ್ರೆ ಎಲ್ಲರೂ ಕೂಡ ಭಾಳ ಡ್ಯಾಶಿಂಗ್ ಆಗಿ ಬರೀತಾನೆ, ಆ ನೇರವಂತಿಕೆ ನಿಷ್ಠುರತೆ ಇದೆಯಲ್ಲ ಅದನ್ನೆಲ್ಲರೂ ಕೂಡ ಇಷ್ಟಪಡೋರು. ಏನು ಯಾರಿಗೂ ಕೇರ್ ಮಾಡಲ್ಲ, ಬರೀತಾನೆ, BJP-ಅವ್ರಿಗೂ ಬಿಡಲ್ಲ, ಕಾಂಗ್ರೆಸ್ಸವ್ರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡೋರು. ಯಾರೇ ಎಲ್ಲೇ ಹೋಗಿ ಸಿಕ್ಕಿದಾಗ್ಲೂ ಕೂಡ ತುಂಬ ಜನ ನನ್ನನ್ನು ಬಂದ್ಬಿಟ್ಟು ಏನು ಧೈರ್ಯದಿಂದ ಬರೀತೀಯ ಅಂತೆಲ್ಲ ಹೇಳೋರು. ತುಂಬ ಜನ ನಾನು ಬಂದದ್ಕೊಳ್ಳೆ ಯಾರೋ ನಾರ್ತ್ ಇಂಡಿಯನ್ ಇರಬೇಕು, ನಿನ್ನ ಹೆಸರು ನೋಡಿದಾಗ ನೀನಾದರೆ ನೀನು ಟ್ರಾನ್ಸ್ಲೇಷನ್ ಮಾಡಿ ಕನ್ನಡಕ್ಕೆ ಹಾಕ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಟ್ರಾನ್ಸ್ಲೇಷನ್ ಅಷ್ಟು ಪವರ್ಫುಲ್ಲಾಗಿ ಬರೋಲ್ಲ, ನೀನು ಇಷ್ಟು ಚೆನ್ನಾಗಿ ಬರೀತೀಯಲ್ಲ, ನೀನು ಕನ್ನಡದವನೇ ಅಂತ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದವರಿದ್ದಾರೆ. ಅಲ್ಲಿ ನನ್ನ ನೇರವಂತಿಕೆ ನಿಷ್ಠುರತೆ ಅನ್ನೋದು ನನ್ನ ಸ್ಟ್ರೆಂತ್ ಆಗಿತ್ತು. ಪಾಲಿಟಿಕ್ಸಿಗೆ ಬಂದೆ, ಅದು ಮೈಸೂರು ಮತ್ತು ಕೊಡಗು ಬಿಡಿ, ಕೊಡಗು ಜನನೇ ಒಂಥರ, ಅಲ್ಲಿ ಜನ ಒಂಥರ ಪೇಟ್ರಿಯಾಟಿಸಮ್ ಅನ್ನೋದು ತುಂಬ ಜಾಸ್ತಿ ಇದೆ ಅಲ್ಲಿ. ಕೊಡವ ಜನಾಂಗದವ್ರು ಎಂತೂ ಕೂಡ ಅವ್ರ ಬ್ಲಡ್ಡಲ್ಲಿ, ಅವ್ರ DNA-ನಲ್ಲೇ ಆ ಒಂದು ದೇಶ, ಅದ್ರದ್ದು ಪ್ರೊಟೆಕ್ಷನ್ನು ಇಂಥದ್ರ ಬಗ್ಗೆ ಇದೆ. ಹಾಗಾಗಿ ಅವ್ರು ಸಹಜವಾಗಿ ಸಣ್ಣ ಪುಟ್ಟ ಹಾಕ್ಬಿಡ್ತಾರೆ ಅವರು, ಆ ಥರ ಪ್ರೀತಿ ಇರೋಂಥದ್ದು. ಆದರೆ ಕುಶಾಲನಗರ ಬ್ರಿಡ್ಜ್ ದಾಟಿ ಇಲ್ಲಿ ಬಂದಾದ ಕೂಡಲೇ ನಮ್ಮ ಹತ್ರ ಜಾತಿಗಳು ಜಾಸ್ತಿ, ಒಡಕುಗಳು ಜಾಸ್ತಿ. ಅದು ಹೇಳಿ ಕೇಳಿದ್ದು ಮೈಸೂರು ಮಹಾರಾಜರೂರು. ಈ ಮಹಾರಾಜರೂರಿನಲ್ಲಿ ಹೇಗೆ ಅಂತಂದರೆ, ಈ ಮಹಾರಾಜರೂರಿನಲ್ಲಿ ಹೊಗಳು ಭಟ್ರು ಇರ್ತಾರೆ, ಚಾಡಿಕೋರರು ಇರ್ತಾರೆ, ಎಲ್ಲ ಥರದವ್ರು ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಭಾಳ ಕಷ್ಟ. ಈ ಮೈಸೂರು ಭಾಗ ಹೇಗೆ ಅಂತಂದರೆ, ನಮ್ಮ RSS ಸ್ಟಾಲ್ವರ್ಡ್ಸ್ ಕೂಡ ಮೈಸೂರಿನಲ್ಲೇ ಬಂದಿದ್ದು. ಅದು ನಿಮಗೆ ಕೃಷ್ಣಪ್ಪನವ್ರು ಇರ್ಬೋದು, ಮೈಸಾ ಜಯದೇವರು ಇರ್ಬೋದು, ಸೂರಮ್ಮಣ್ಣವ್ರು ಇರ್ಬೋದು, ಎಲ್ಲರೂ ಈ ಭಾಗದಲ್ಲೇ ಬಂದಿದ್ದು. ಆದರೆ ಇಲ್ಲಿ ಏನು ಅಂತಂದರೆ, ಇಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ಸಂಘಟನೆ ಸಿದ್ಧಾಂತ ಬೇರ್ಬಿಡೋದು ಬಹಳ ಕಷ್ಟ. ಯಾಕೆಂದರೆ ಅಷ್ಟು ಜಾತಿಯ ಒಡಕುಗಳಿದೆ. ಇದ್ರ ಮಧ್ಯದಲ್ಲಿ ನಾನು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಪಾಲಿಟಿಕ್ಸ್ ಮಾಡಬೇಕು, ಸಂಘಟನೆ ಕಟ್ಟಬೇಕು, ಎಲ್ಲ ಕೆಲಸಗಳು ನನ್ನ ತಲೆ ಮೇಲೆ ಬಂತು. ನಾನು ಅಲ್ಲಿ ಏನು ನೇರ ನಿಷ್ಠುರತೆಯಿಂದ ಇದು ಬಂದು ಆ ಪತ್ರಕರ್ತನ ಅವತಾರದಲ್ಲಿ ಬಂದು ಪಾಲಿಟಿಷಿಯನ್ ಆಗ್ಬಿಟ್ಟೆ. ನಾನು ಅದನ್ನೇ ಕೂಡ ತಿರ್ಸಟ್ಟಾಗಿ ನಾನು ಮಾತಾಡ್ತಿದ್ದೆ, ಕಿರಿಕಿರಿ ಆಗ್ತಿತ್ತು. ಅಲ್ಲಿ ನಾನು ಯಾವುದೋ ಮೂಡಲ್ಲಿ ಬರೀತಾ ಇದ್ದೆ. ಇಲ್ಲಿ ಆಗಲ್ಲ, ಮೂಢನಂಬಿಕೆ ಕೆಟ್ಟಿರಲಿ ಸರಿ ಇರಲಿ, ಜನರ ಜೊತೆ ಮಾತ್ರ ನಗ್ತಾ ಮಾತಾಡ್ತಿರ್ಬೇಕು. ಇದಕ್ಕೆ ಫೀಲ್ಡಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಭಾಳ ಕಷ್ಟ ಆಗೋಗ್ಬಿಡ್ತು. ಮತ್ತು ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಅಪ್ಪ ಮೊದಲೇ ಸತ್ತೋಗಿ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಯಾವುದೋ ನಮ್ಮೂರಲ್ಲಿ ಹಳ್ಳಿನಲ್ಲಿ ನನ್ನ ತಮ್ಮಂದಿರ ಜೊತೆ ಬದುಕ್ತಾಳೆ. ನನಗೆ ಯಾವ ಹಿನ್ನೆಲೆನೂ ಇಲ್ಲ, ಯಾವ ಫೈನಾನ್ಷಿಯಲ್ ಬ್ಯಾಕಿಂಗ್ ಇಲ್ಲ, ಏನಿಲ್ಲ. ಸಂಘದ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಬಂದೆ ಅನಾಮತಾಗಿ MP ಆದೆ. ಬಟ್ ಅದಾದ್ಮೇಲೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ಸುಸ್ತೊಡೆಯಕ್ಕೆ ಶುರುವಾಗ್ಬಿಟ್ಟೆ. ಏನು ಟೀಕೆಗಳು, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗಪ್ಪ ಬರೋದು. ಸಡನ್ ನಾನು MP ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ. ಸಾಹೇಬ್ರ ಬಗ್ಗೆನೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು. ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಭಟ್ರು, ನಾವು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದನ ಹೇಳಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ, ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರೆಗೂ ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಈ ಕಳೆದ 4 ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ಹೃದಯಕ್ಕೆ ತಟ್ಟಿದೆ. ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್, ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಒಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ ಯು ಶವರ್ಡ್ ಲವ್ ಆನ್ ಮೀ. ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ, ಪ್ರಾರ್ಥನೆಗಳ ಮಳೆಯನ್ನು ಸುರಿಸಿದಿರಿ. ನೀವು ನನ್ನ ಜೊತೆ ನಿಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಪ್ರತಾಪ್ ಸಿಂಹ ಅವರ ಫೇಸ್ಬುಕ್ ಲೈವ್ ನ ಮೂಲಕ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದನ್ನ ಗಮನಿಸ್ತಾ ಇದ್ರಿ. ಬಟ್ ಸೂಕ್ಷ್ಮವಾಗಿ ಇದನ್ನ ನೋಡ್ತಾ ಇದ್ರೆ ಪ್ರತಾಪ್ ಸಿಂಹ ಅವರಿಗೆ ಮಾನಸಿಕವಾಗಿ ಏನಾದ್ರೂ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಟಿಕೆಟ್ ಸಿಗಲ್ಲ ಅನ್ನುವಂತಹ ವಿಚಾರನ ಅಥವಾ ವಿದಾಯದ ಭಾಷಣನ, ಇದು ಗೊತ್ತಿಲ್ಲ, ಆತರ ಅಂತೂ ಅನಿಸ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ.